ನಾವೆರಿಗಾದೆ. ಆಲಿಕಲ್ಲು ಹುಟ್ಟಿತ್ತು ನೀರಲ್ಲಿ, ಆಲಿಕಲ್ಲು ಹುಟ್ಟಿತ್ತು ನೀರಲ್ಲಿ, ಆಲಿಕಲ್ಲು ಕರಗುವುದ ಕಂಡು ನಾವೆರಗಾದೆ. ಅದೇ ರೀತಿ ರತ್ನ ಮತ್ತು ಮುತ್ತು, ರತ್ನ ಮುತ್ತು ಹುಟ್ಟಿತ್ತು ನೀರಲ್ಲಿ, ಮುತ್ತು ರತ್ನ ಹುಟ್ಟಿತ್ತು ನೀರಲ್ಲಿ, ಆದರೆ ಆ ಮುತ್ತು ರತ್ನ ಇರುವುದನ್ನು ಕಂಡು ನಾವೆರಗಾದೆ. ಇಷ್ಟೇ, ಇದರ ತಾತ್ಪರ್ಯ ಇಷ್ಟೇ. ನಾವೆಲ್ಲ ಹಲವಾರು ಜನಗಳನ್ನು ನೋಡ್ತೀವಿ, ಅವರು ಉಪ್ಪುಗಳ ರುಚಿಯನ್ನು ಕೊಡ್ತಾರೆ, ಬಟ್ ಆದರೆ ಜಾಸ್ತಿ ಸಮಯ ಅವರು ನಿಲ್ಲುವುದಿಲ್ಲ, ಬೇಗ ಕರಗುತ್ತಾರೆ. ಹಾಗೆ ಆಲಿಕಲ್ಲು ಎಷ್ಟು ದಪ್ಪ ಇದ್ರೂ ಕೂಡ ಒಂದಲ್ಲ ಒಂದಿನ ಕರಗುತ್ತೆ. ಆದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮಲ್ಲಿ ಎಲ್ಲಾದರೂ ರತ್ನ ಮತ್ತೆ ಮುತ್ತು ವಜ್ರ ವೈಡೂರ್ಯಗಳು ಕರಗುವುದುಂಟೆ. ಹಾಗೆ ಇಲ್ಲಿ ಮುಂಭಾಗದಲ್ಲಿ ಕುಂತಿರುವಂತಹ ನಮ್ಮ ರೈತರು ಮುತ್ತುಗಳಂತೆ, ಹಾಗೆ ನಮ್ಮ ಯೋಧರು ರತ್ನಗಳಂತೆ ಕಂಗೊಳಿಸ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಒಮ್ಮೆ ನಮ್ಮ ಭಕ್ತಿಪೂರ್ವಕವಾದಂತಹ ಜೋರಾದ ಚಪ್ಪಾಳೆನ ಕೊಡೋಣ. ಖಂಡಿತ ಹೌದು, ಯಾಕಂದರೆ ಅನ್ನ ಕೊಡುವಂಥವರು ದೇವರು, ಹಾಗೆ ನಮ್ಮ ಗಡಿ ಪ್ರದೇಶಗಳನ್ನು ಕಾಯುವಂಥವ್ರು ಕೂಡ ದೇವರು. ಇತ್ತೀಚೆಗೆ ನಾವು ಇಬ್ಬರ ಪ್ರಾಸ್ತಾವಿಕ ನುಡಿಯಲ್ಲಿ ಅಥವಾ ನಮ್ಮ ಗಣ್ಯರು ಮಾತಾಡಿದಂತಹ ಒಂದು ವಿಚಾರದಲ್ಲಿ ನಾವು ಡಿಜಿಟಲ್ ಮೀಡಿಯಾ ಬಗ್ಗೆ ಕೇಳಿಸ್ಕೊಂಡ್ವಿ, ಹಾಗೆ ರೈತರ ಬಗ್ಗೆ, ಯೋಧರ ಬಗ್ಗೆ, ಮತ್ತು ಅನೇಕ ಪ್ರಶಸ್ತಿ ಪುರಸ್ಕರ್ತರು, ಸಾಧಕರು, ಇದ್ರ ಬಗ್ಗೆ ಎಲ್ಲ ನಾವು ಕೇಳಿಸ್ಕೊಂಡ್ವಿ. ನನಗೆ ಇಲ್ಲಿ 3 ನಿಮಿಷ ಅವಕಾಶ ಕೊಟ್ಟಿದ್ದಾರೆ. ಆ 3 ನಿಮಿಷದಲ್ಲಿ ಚುಟುಕಾಗಿ 1-2 ಮಾತುಗಳನ್ನು ಅಷ್ಟೇ ಮಾಡಲಿಕ್ಕೆ ನಾನು ಬಯಸ್ತೇನೆ. ನಾನು ಎಲ್ಲರ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಆದರೆ ನಾನು ಈ ಕರ್ನಾಟಕ ರಾಜ್ಯ ಡಿಜಿಟಲ್ ಮೀಡಿಯಾ ಅಸೋಸಿಯೇಟ್ ಇವರ ಬಗ್ಗೆ 2 ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲಿಂದಲೋ ಬಂದು ನಮ್ಮ ತುಮಕೂರು ಜಿಲ್ಲೆಯನ್ನು ಗುರುತಿಸಿ ಇಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ಇದು ಗೌರವವನ್ನು ಸಲ್ಲಿಸುವುದು ಖಂಡಿತ ಇದು ತುಂಬ ಮೆಚ್ಚುವಂತಹ ಮಾತು. ಯಾಕಂದರೆ ನಾವುಗಳು ನಮ್ಮ ಪಕ್ಕದ ಮನೆಯಲ್ಲಿ ಅವ್ರೇನಾದರೂ ಸಾಧನೆ ಮಾಡೋದನ್ನು ನಾವು ಸಹಿಸ್ಕೊಳ್ಳಲ್ಲ, ಆನರ್ ಮಾಡೋದಿರಲಿ, ಅಟ್ಲೀಸ್ಟ್ ನಾವು ಸಹಿಸ್ಕೊಳ್ಳಲ್ಲ. ಆದರೆ ನಮ್ಮ ಕರ್ನಾಟಕ ರಾಜ್ಯ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಬೆಂಗಳೂರಿಂದ ಬಂದು ಎಲ್ಲ ಜಿಲ್ಲೆಗಳಲ್ಲಿ, ನಮ್ಮ ತುಮಕೂರು ಅಂತಲೇ ಅಲ್ಲ, ಆಲ್ರೆಡಿ ಇವರು 2-3 ಜಿಲ್ಲೆಗಳಲ್ಲಿ ತಮ್ಮ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇನ್ನು ಮತ್ತೆ ಎಲ್ಲ ಜಿಲ್ಲೆಗಳಲ್ಲಿ ಈ ರೀತಿಯಾದಂತಹ ಯುನೀಕ್ ಪ್ರೋಗ್ರಾಮ್ ಅಂತಲೇ ನಾವು ಹೇಳ್ಬೋದು. ಈ ಯುನೀಕ್ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿ ಯಶಸ್ವಿಯನ್ನು ಪಡೆದಿದ್ದಾರೆ. ಹಾಗೆ ನಮ್ಮ ತುಮಕೂರು ಜಿಲ್ಲೆಯಲ್ಲೂ ಕೂಡ ಬಂದಿದ್ದಾರೆ. ನಮ್ಮಲ್ಲಿ ಎಷ್ಟೊಂದು ಜನ ಇದ್ದಾರೆ, ಎಷ್ಟೊಂದು ಸಾಧಕರಿದ್ದಾರೆ, ಎಷ್ಟೊಂದು ಪುರಸ್ಕೃತರಿದ್ದಾರೆ. ಅವ್ರನ್ನೆಲ್ಲ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗಿಲ್ಲ, ಇನ್ನು ನಮ್ಮಲ್ಲಿ ನಾವೇ ಗುರುತಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದರೆ ಎಲ್ಲೋ ಕೊರಟಗೆರೆಯಲ್ಲಿ ಮಾವನಹಳ್ಳಿ ಅಂತ ಇರುವಂತಹ ಒಬ್ಬ ರೈತ ಹುಣಸೆ ಹಣ್ಣನ್ನು ಸಂಗ್ರಹಿಸಿ ಅದು ತೊಕ್ಕನ್ನು ಮಾಡಿರುವಂಥ ಆರ್ಗ್ಯಾನಿಕ್ ಏನು ಯೂಸ್ ಮಾಡ್ದಲೇ ತುಂಬ ಸಾಧನೆಯನ್ನು ಮಾಡಿರುವಂಥ ಆ ಪುಟ್ಟ ಹಳ್ಳಿಯ ರೈತ ಒಬ್ಬರು ಇದ್ದಾರೆ, ಅಂಥವ್ರನ್ನ ಗುರುತಿಸಿಲ್ಲ. ಇಲ್ಲೇ ನಮ್ಮ ತಿಲಕ್ ಪೊಲೀಸ್ ಸ್ಟೇಷನ್ ಆ ಒಬ್ಬ ಕಾನ್ಸ್ಟೇಬಲ್, ಅವರ ಹೆಸರು ಗುರುಪ್ರಸಾದ್ ಅಂತ, ಆ ಹುಡುಗ ಮ್ಯಾರಥಾನ್ನಲ್ಲಿ US ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ 100, 200, 300 ಮೀಟರ್ಸ್ 3 ಸಕ್ಸಸಿವ್ ಚಿನ್ನದ ಪದಕವನ್ನು ಸ್ವೀಕರಿಸಿದ್ದಾರೆ. ಅವರು ನಮ್ಮ ತುಮಕೂರನ್ನ ಹೆಮ್ಮೆಯ ಮಕ್ಕಳು ಅಂತ ನಾವು ಹೇಳಲಿಕ್ಕೆ ನಿಜವಾಗ್ಲೂ ಇಷ್ಟಪಡ್ತೀವಿ. ಯಾಕೆಂದರೆ ಇಂಥವ್ರನ್ನ ನಾವಿಲ್ಲಿ ಗುರುತಿಸಿ ಅವ್ರಿಗೆ ಒಂದು ಪ್ರೋತ್ಸಾಹ, ಸನ್ಮಾನ ಅಂತಂದರೆ ಏನೂ ಇಲ್ಲ ರೀ, ಜಸ್ಟ್ ಅನ್ ಇನ್ಸ್ಪಿರೇಷನ್, ಪ್ರೋತ್ಸಾಹ ಅಷ್ಟೇ. ಇದನ್ನು ನಾವು ಏನು ಅವ್ರಿಗೆ ಹಾರ ತುರಾಯಿ ಆಗಿ ಮಾಡುವಂಥದ್ದೇನಿಲ್ಲ. ಅಟ್ಲೀಸ್ಟ್ ಗುರುತಿಸಿ ಒಂದು ಸ್ಟೇಜ್ ಮೇಲೆ ಶ್ರೀಗಳ ಮುಖೇನ ಒಂದು ಧನ್ಯವಾದಗಳು, ಒಂದು ಥ್ಯಾಂಕ್ಸ್ ಮಗನೇ, ಇನ್ನೂ ಬೆಳಿ, ನಮ್ಮ ಒಂದು ತುಮಕೂರು ಜಿಲ್ಲೆಗೆ ನಿನ್ನ ಬೇಕು, ನಿನ್ನ ಒಂದು ಸಾಧನೆ ನಮಗೆ ಬೇಕು ಅಂತ ಒಂದು 4 ಮಾತು ಹೇಳ್ತೀವಲ್ಲ, ಅದೇ ಅವನಿಗೆ ದೊಡ್ಡ ಪುರಸ್ಕಾರ, ಸನ್ಮಾನ ಎಲ್ಲ. ಹಾಗೆ ಸುಮಾರು ಜನ ಈ ಥರದವ್ರು ಇದ್ದಾರೆ. ನಮ್ಮ ಯೂನಿವರ್ಸಿಟಿನಲ್ಲೇ ಓದಿದಂತಹ ಹುಡುಗಿ, ಅವರು ಇಂಟರ್ನ್ಯಾಷನಲ್ ಯೋಗಪಟು, ಅವರು ಕೂಡ ಇಲ್ಲಿ ಬರಬೇಕಾಗಿತ್ತು. ಆ್ಯಕ್ಚುಲಿ ಶಿ ಈಸ್ ನೌ ಇನ್ ಮಾಸ್ಕೋದಲ್ಲಿದ್ದಾರೆ. ಸೊ ಅಂಥವ್ರು ಇದ್ದಾರೆ, ತುಂಬ ಜನ ಇದ್ದಾರೆ. ಹಾಗೆ ತುಂಬ ಜನ ರೈತರಿದ್ದಾರೆ. ಇಲ್ಲಿ ನಮ್ಮ ತುಮಕೂರಲ್ಲಿ ಏನು ಯೋಧರೇನು ಕಡಿಮೆ ಇಲ್ಲ. ತುಮಕೂರು ಜಿಲ್ಲೆಯಲ್ಲಿ ಕಾರ್ಗಿಲ್ ಅಂತಹ ಒಂದು ಮಹಾಯುದ್ಧದಲ್ಲಿ ಅವರು ಹೋರಾಟವನ್ನು ಮಾಡಿ ತಮ್ಮ ಜೀವನವನ್ನು ನಮಗೋಸ್ಕರ ಮುಡುಪಾಗಿಟ್ಟು ಇನ್ನೂ ಬದುಕಿ ಬಂದಿದ್ದಾರೆ ಅಂತಂದರೆ ನಿಜವಾಗ್ಲೂ ಶ್ಲಾಘನೀಯ. ಅವರೆಲ್ಲರೂ ನಿಜವಾಗ್ಲೂ ನಾವು ಈ ಒಂದು ಚಪ್ಪಾಳೆಯನ್ನು ತರಬೇಕಾದದ್ದು. ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಅವ್ರಿಗೂ ಕೂಡ ನಮ್ಮ ಒಂದು ಹೃದಯಪೂರ್ವಕ ನಮನವನ್ನು ತಿಳಿಸುತ್ತಾ 4 ಮಾತು 3 ನಿಮಿಷ ಆಯಿತು ಅನಿಸುತ್ತೆ. ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು.